ಖಾಸಗಿ ಬಸ್ಗಳ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅನ್ನೋದನ್ನ ನಾವು ರಿಯಾಲಿಟಿ ಚೆಕ್ ಮೂಲಕ ಈಗಾಗಲೇ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಇವತ್ತು ಈ ಸರ್ಕಾರಿ ಬಸ್ಗಳ ಸರದಿ, ಖಾಸಗಿ ಬಸ್ಗಳ ಸರಿ ಇಲ್ಲ ಹೌದು ಅನ್ನೋದಾದ್ರೆ ಸರ್ಕಾರಿ ಬಸ್ಗಳು ಎಷ್ಟು ಮಟ್ಟಿಗೆ ಸೇಫ್ ಆಗಿದೆ ಅನ್ನೋ ಪ್ರಶ್ನೆ, ಅದು ರಾಜ್ಯದಲ್ಲಿ ಸಂಚಾರ ಮಾಡುವಂಥ ಬಸ್ಗಳಾಗಿರ್ಬೋದು, ರಾಜ್ಯದಿಂದ ಹೊರ ರಾಜ್ಯಕ್ಕೆ ಹೋಗುವಂಥದ್ದಾಗಿರ್ಬೋದು, ಅಥವಾ ಬೆಂಗಳೂರಿನಿಂದ ಬೇರೆ ಜಿಲ್ಲೆಗಳಿಗೆ ಹೋಗುವಂಥ ಬಸ್ಗಳೇ ಆಗಿರ್ಬೋದು, ಎಲ್ಲವೂ ಕೂಡ ಅಧ್ವಾನ. ಜಿಲ್ಲಾ ಕೇಂದ್ರಗಳಿಗೆ ತೆರಳುವಂಥ ಬಸ್ಗಳಲ್ಲಿ ರಿಯಾಲಿಟಿ ಚೆಕ್ ನಡೆಸಿದ್ವಿ. ಆ ಸಂದರ್ಭದಲ್ಲಿ ಈ ಬಸ್ಗಳ ಅಸಲಿ ಸ್ಥಿತಿ ಎಲ್ಲವೂ ಕೂಡ ಅನಾವರಣ ಆಗಿದೆ. ಇಂಡಿಕೇಟರ್, ಸ್ಟೇರಿಂಗ್ ಪಕ್ಕದ ವೈರ್ಗಳು ಇದೆಲ್ಲವೂ ಕೂಡ ಅಧೋಗತಿಗೆ ಬಂದಿದೆ. ಹಗ್ಗದಲ್ಲಿ ಕಟ್ಟಿ ಬಸ್ ಚಾಲನೆ ಮಾಡ್ತಿದ್ದಾನೆ ಚಾಲಕ. ಬಸ್ಗಳ ದುರಸ್ತಿಗೂ ಕೂಡ ಸರ್ಕಾರದ ಬಳಿ ದುಡ್ಡಿಲ್ವಾ ಅನ್ನೋ ಪ್ರಶ್ನೆ. ಯಾಕಂದ್ರೆ ಬಸ್ಗಳ ಪರಿಸ್ಥಿತಿ ಆ ರೀತಿಯಾಗಿದೆ, ಬಹಳ ಕಷ್ಟಪಟ್ಕೊಂಡು ಓಡಿಸ್ತಾ ಇದ್ದಾರೆ. ಜನರ ಜೀವದ ಜೊತೆ ಆಟ ಆಡುವಂಥ ರೀತಿಯಲ್ಲಿ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ಹಾಗೆ ಅಲ್ಲ ಅನ್ನೋದಾದರೆ ಸರ್ಕಾರ ಅದನ್ನು ಪ್ರೂವ್ ಮಾಡ್ಕೊಳ್ಬೇಕು, ಅದನ್ನು ಸರಿಪಡಿಸಬೇಕು. ಇಂಥ ಬಸ್ಗಳಲ್ಲಿ ಚಾಲನೆ ಮಾಡುವಂಥದ್ದು ಕೂಡ ಅಪಾಯಕರ. ಹಾಗೆ ಇಂಥ ಬಸ್ಸಲ್ಲಿ ಪ್ರಯಾಣಿಕರು ಹೋಗುವಂಥದ್ದು ಕೂಡ ಅಷ್ಟೇ ಅಪಾಯಕಾರಿ. ಇಂಥ ಬಸ್ನಲ್ಲಿ ನಾವು ಹೋಗಬೇಕಲ್ಲ, ನಮ್ಮ ದುಸ್ಥಿತಿ ನೋಡಿ. ಯಾವ ರೀತಿ ಹಗ್ಗ ಕಟ್ಟಿ ವೈರ್ಗಳನ್ನು ಕಟ್ಟಿ, ವೈರ್ಗಳಿಗೆ ಯಾವುದೇ ಸೇಫ್ಟಿ ಇಲ್ಲದೆ ಯಾವ ರೀತಿ ಚಲಾವಣೆ ಮಾಡ್ತಿದ್ದಾರೆ ಬಸ್ಸನ್ನು ಅನ್ನೋದನ್ನು ಗಮನಿಸ್ತಾ ಇದ್ವಿ. ಬಸ್ಸನ್ನು ಒಂದು ದುರಸ್ತಿ ಮಾಡಿಸಬೇಕು, ಸರಿ ಮಾಡಿಸಬೇಕು, ಸುಸ್ಥಿತಿಗೆ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಸರ್ಕಾರ ಯಾವುದೇ ರೀತಿಯಲ್ಲಿ ಕ್ರಮ ವಹಿಸ್ತಾ ಇಲ್ವಾ ಅನ್ನೋ ಪ್ರಶ್ನೆ. ಸರ್ಕಾರಿ ಬಸ್ಗಳು ಅನೇಕ ಸಂದರ್ಭದಲ್ಲಿ ಬ್ರೇಕ್ ಫೇಲ್ಯೂರ್ಗಳಾಗುತ್ತೆ, ಅನೇಕ ಸಂದರ್ಭಗಳಲ್ಲಿ ಕೆಟ್ಟು ನಿಲ್ಲುತ್ತೆ. ಅದಕ್ಕೆ ಕಾರಣನೇ ಗೊತ್ತಿರಲ್ಲ. ಬೆಳಗ್ಗೆ ಡಿಪೋದಿಂದ ಸರಿಯಾಗಿ ಹೊರಡುತ್ತೆ, ಆ ನಂತರದಲ್ಲಿ ಕೆಟ್ಟು ನಿಲ್ಲುತ್ತೆ. ಕಾರಣ ಏನು? ಇದೇ ಕಾರಣ. ಇಲ್ಲಿ ಗಮನಿಸ್ತಾ ಇದೀವಲ್ಲ ವಿಜುವಲ್ಸ್ ಅಲ್ಲಿ, ಇಂಥದ್ದೇ ದುಸ್ಥಿತಿ ರಾಜ್ಯದ ಬಸ್ಗಳ ಪರಿಸ್ಥಿತಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚರಣ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಚರಣ್, ಖಾಸಗಿ ಬಸ್ಗಳ ಪರಿಸ್ಥಿತಿ ಈ ರೀತಿ ಅಂತ ಅಂದ್ಕೊಂಡ್ರೆ ಈ ಸರ್ಕಾರಿ ಬಸ್ಗಳ ಪರಿಸ್ಥಿತಿ ಕೂಡ ಅದಕ್ಕಿಂತ ಏನು ಬಹಳ ಭಿನ್ನವಾಗಿಲ್ಲ, ಅದರದ್ದು ಕೂಡ ಅದೇ ಪರಿಸ್ಥಿತಿ. ಇದ್ರ ಬಗ್ಗೆ ಸಾರಿಗೆ ಇಲಾಖೆ ಬಹಳ ಕಟ್ಟುನಿಟ್ಟಿನ ಕ್ರಮಗಳನ್ನು ಅನುಸರಿಸಬೇಕು. ಮತ್ತೊಂದು ಅವಘಡ ಅಥವಾ ದುರಂತ ಸಂಭವಿಸೋ ಮೊದಲೇ ಎಚ್ಚೆತ್ತುಕೊಳ್ಬೇಕಾಗಿದೆ. ಡೀಟೇಲ್ಸ್ ಅನ್ನು ಕೊಡೋದಾದ್ರೆ ಚರಣ್. ಎಸ್ ಅಶ್ವಿನಿ, ಎಲ್ಲೋ ಒಂದು ಕಡೆಯಲ್ಲಿ ಹೊಲವನ್ನು ಬೇಲಿಯೇ ಎದ್ದು ಮೇದ ರೀತಿ ಕಾಣಿಸ್ತಾ ಇದೆ. ಖಾಸಗಿ ಬಸ್ಸುಗಳಿಗೆ ಒಂದು ನಿಯಮ, ತಮ್ಮ ಸಾರಿಗೆ ಇಲಾಖೆಯ ಬಸ್ಸುಗಳಿಗೆ ಒಂದು ನಿಯಮ ಅನ್ನುವಂಥ ರೀತಿಯಲ್ಲಿ ಸಾರಿಗೆ ಇಲಾಖೆ ಎಲ್ಲೋ ಒಂದು ಕಡೆಯಲ್ಲಿ ದ್ವಂದ್ವ ನೀತಿಯನ್ನು ಅನುಸರಿಸ್ತಾ ಇದೆಯಾ ಅನ್ನುವಂಥ ಪ್ರಶ್ನೆಗಳಿಗೆ ಇದೀಗ ರಿಪಬ್ಲಿಕ್ ಕನ್ನಡದ ರಿಯಾಲಿಟಿ ಚೆಕ್ನಲ್ಲಿ ಬಯಲ್ ಆಗಿರುವಂಥದ್ದು. ಪ್ರಮುಖವಾಗಿ ಖಾಸಗಿ ಬಸ್ಸುಗಳು ಅಂಧಾದರ್ಬಾರವನ್ನು ನಡೆಸುತ್ತೆ, ಒಂದಿಷ್ಟು ಸಾರಿಗೆ ಇಲಾಖೆಯ ನಿಯಮಗಳನ್ನು ಗಾಳಿಗೆ ತೂರುತ್ತೆ. ಫಸ್ಟ್ ಏಡ್ ಬಾಕ್ಸ್ಗಳಾಗಿರ್ಬೋದು, ಎಮರ್ಜೆನ್ಸಿ ಡೋರ್ಗಳಾಗಿರ್ಬೋದು, ಅದರ ಜೊತೆಗೆ ಅಗತ್ಯಕ್ಕೆ ಬೇಕಾದಂತಹ ಒಂದಿಷ್ಟು ಹ್ಯಾಮರ್ ರೀತಿಯಾದಂತಹ ಸಾಧನಗಳನ್ನು ಮರೆಮಾಚುತ್ತೆ. ಅದೇ ರೀತಿಯಾಗಿ ಇದೀಗ KSRTC, BMTC ಮತ್ತು KKRTC ಅದರ ಜೊತೆಗೆ ಹೊರ ರಾಜ್ಯದ ಸರ್ಕಾರಿ ಬಸ್ಸುಗಳು ಕೂಡ ಒಂದಿಷ್ಟು ಸಾರಿಗೆ ಇಲಾಖೆಯ ನಿಯಮಗಳನ್ನು ಗಾಳಿಗೆ ತೂರಿರುವಂಥದ್ದು. ಅವುಗಳ ಪರಿಸ್ಥಿತಿ ಬಸ್ಗಳಿಗಿಂತ ಡಕೋಟವಾಗಿ ಬದಲಾಗಿರುವಂಥದ್ದು. ಪ್ರಮುಖವಾಗಿ ನೋಡ್ತಾ ಹೋಗೋದಾದರೆ ಒಂದಿಷ್ಟು BMTC ಬಸ್ಸುಗಳ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದರೆ, ಇವತ್ತೋ ನಾಳೆಯೋ ರಸ್ತೆಯಲ್ಲೇ ಕಳಚಿ ಬೀಳುವಂತಹ ಪರಿಸ್ಥಿತಿಗೆ ಬಸ್ಸುಗಳು ಬಂದು ನಿರ್ಮಾಣ ಆಗಿರುವಂಥದ್ದು. ಅದರ ಜೊತೆಗೆ ಒಳಭಾಗದಲ್ಲೂ ಕೂಡ ಯಾವುದೇ ರೀತಿಯಾದಂಥ ಫಸ್ಟ್ ಏಡ್ ಕಿಟ್ಗಳಾಗಿರ್ಬೋದು, ಎಮರ್ಜೆನ್ಸಿ ಡೋರ್ಗಳ ವ್ಯವಸ್ಥೆ ಆಗಿರ್ಬೋದು. ಒಂದಿಷ್ಟು BMTCಗಳನ್ನು ಗಮನಿಸಿದರೆ ಎಮರ್ಜೆನ್ಸಿ ಡೋರ್ಗಳನ್ನು ಹಗ್ಗದಿಂದ ಕಟ್ಟಿರ್ತಾರೆ. ಆ ಎಮರ್ಜೆನ್ಸಿ ಡೋರ್ಗಳು ಸೀಟ್ನ ಪಕ್ಕದಲ್ಲೇ ಇರುತ್ತೆ, ಯಾವ ಕ್ಷಣದಲ್ಲೂ ಬೇಕಾದರೂ ಅದು ಕಿತ್ತು ಬೀಳುವಂಥ ಪರಿಸ್ಥಿತಿ ಇರುತ್ತೆ. ಇದರ ಜೊತೆಗೆ KSRTCಯಲ್ಲಿ ಬರುವಂಥ ಒಂದಿಷ್ಟು ಸ್ಲೀಪರ್ ಬಸ್ಗಳೇನಿದೆ, ಆ ಒಂದು ಸ್ಲೀಪರ್ ಬಸ್ಗಳಲ್ಲಿ ಪ್ರಮುಖವಾಗಿ ಈ ಎಮರ್ಜೆನ್ಸಿ ಡೋರ್ಗಳಿಲ್ಲ. ಅದರ ಜೊತೆಗೆ ಒಂದಿಷ್ಟು ಲಗೇಜನ್ನು ಕೂಡ ತೆಗೆದುಕೊಂಡು ಹೋಗುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಸಾರಿಗೆ ಇಲಾಖೆ ಒಂದಿಷ್ಟು ನಿಯಮಗಳನ್ನು ಮಾಡಿತ್ತು. ಗೂಡ್ಸ್ಗಳನ್ನು ತೆಗೆದುಕೊಂಡು ಹೋಗಬಾರ್ದು, ಅದರ ಜೊತೆಗೆ ಎಮರ್ಜೆನ್ಸಿ ಡೋರ್ ಓಪನ್ ಮಾಡೋದಕ್ಕೆ ಹ್ಯಾಮರ್ಗಳನ್ನು ಇಡಬೇಕು ಅಂತ ಹೇಳಿ ಸಾರಿಗೆ ಇಲಾಖೆ ಮಾಡಿತ್ತು. ಆದರೆ ಸಾರಿಗೆ ಇಲಾಖೆಯ ಅಧೀನದಲ್ಲೇ ಬರುವಂತಹ, ಸಾರಿಗೆ ಇಲಾಖೆಯ ಕಂಟ್ರೋಲ್ನಲ್ಲೇ ಬರುವಂತಹ KSRTC, BMTC ಬಸ್ಸುಗಳು ಮಾತ್ರ ಅಧ್ವಾನಗೊಂಡಿರುವಂಥದ್ದು. ಇಂದೋ ನಾಳೆಯೋ ಎಲ್ಲೋ ಒಂದು ಕಡೆಯಲ್ಲಿ ರಸ್ತೆಯಲ್ಲಿ ಸಂಪೂರ್ಣವಾಗಿ ಕಳಚಿ ಬೀಳುತ್ತೆ, ಇಲ್ಲವ
ಅಪಘಾತಗಳಿಗೆ ಕಾರಣ ಆಗುತ್ತೆ. ಒಂದು ಕಡೆಯಲ್ಲಿ BMTC ಬಸ್ಗಳ ಅಪಘಾತ ಪ್ರಕರಣ ಹೆಚ್ಚಳ ಆಗ್ತಾ ಇದೆ. ಈ ಮಧ್ಯೆ ಅವುಗಳ ಸ್ಥಿತಿಗಳನ್ನು ನೋಡಿದ್ರೆ ಎಂಥವರಿಗಾದರೂ ಎದೆ ಜಲ್ ಅನ್ನುತ್ತೆ. ದಿನನಿತ್ಯ ಸಾವಿರಾರು ಪ್ರಯಾಣಿಕರು BMTC ಮತ್ತು KSRTC ಬಸ್ನಲ್ಲಿ ಪ್ರಯಾಣವನ್ನು ಬೆಳೆಸ್ತಾ ಇರ್ತಾರೆ. ದಿನನಿತ್ಯ ಅವು ಬಸ್ಗಳನ್ನು ಅವಲಂಬಿತವಾಗಿ ಓಡಾಡುವಂಥ ಜನಸಂಖ್ಯೆ ಜಾಸ್ತಿ ಇದೆ. ಅಂಥ ಸಂದರ್ಭದಲ್ಲಿ ಅವುಗಳ ಸರಿಯಾದ ನಿರ್ವಹಣೆಯನ್ನು ಮಾಡ್ತಾ ಇಲ್ಲ. ಒಂದು ಕಡೆಯಲ್ಲಿ ಬಸ್ಸುಗಳು ಕೆಟ್ಟು ಹಾಳಾಗಿ ಹೋಗಿದ್ರೆ, ಮತ್ತೊಂದು ಕಡೆಯಲ್ಲಿ ನಿಯಮವನ್ನು ಮೀರಿ ಒಂದಿಷ್ಟು ಎಮರ್ಜೆನ್ಸಿ ಡೋರ್ಗಳ ಪಕ್ಕದಲ್ಲೇ ಸೀಟ್ಗಳನ್ನು ಅಳವಡಿಸಿರೋದಾಗಿರ್ಬೋದು, ಅದರ ಜೊತೆಗೆ ಫಸ್ಟ್ ಏಡ್ ಕಿಟ್ ಆಗಿರ್ಬೋದು, ಎಮರ್ಜೆನ್ಸಿ ಡೋರ್ಗೆ ಬೇಕಾಗಿರುವಂಥ ಹ್ಯಾಮರ್ ಆಗಿರ್ಬೋದು, ಲಗೇಜ್ ಸಾಗಾಟ ಆಗಿರ್ಬೋದು, ಇನ್ನು ಒಂದಿಷ್ಟು ಸಂಸ್ಕೃತಿ ಚಾಲಕರಲ್ಲಿ ಬೆಳೆದು ಬಂದಿರುವಂಥದ್ದು ಪಾರ್ಸಲ್ಗಳನ್ನು ಈಸ್ಕೊಳ್ಳುವಂಥದ್ದು. ಯಾರೇ ಬಂದು ಒಂದು ಊರಿಗೆ ಹೋಗುವಂಥ ಬಸ್ನಲ್ಲಿ, ಫಾರ್ ಎಕ್ಸಾಂಪಲ್ ಈಗ ಬೆಂಗಳೂರಿನಿಂದ ಮೈಸೂರಿಗೆ ಹೋಗುವಂಥ ಬಸ್ ಏನಿದೆ, ಈ ಒಂದು ಬಸ್ನಲ್ಲಿ ಹೋಗಿ ಪಾರ್ಸಲನ್ನು ಕೊಟ್ಟಂಥ ಸಂದರ್ಭದಲ್ಲಿ ಏನು ಈ ಒಂದು ಪಾರ್ಸಲ್ನೊಳಗೆ ಏನಿದೆ ಅನ್ನೋದನ್ನು ಕೂಡ ಕಳೆ ಹಾಕದೆ ದುಡ್ಡಿನಾಸೆಗೆ ಆ ಒಂದು ಪಾರ್ಸಲ್ಗಳನ್ನ ಇಸ್ಕೊತಾರೆ. ಇನ್ ಕೇಸ್ ಅದರಲ್ಲಿ ಅಕ್ರಮವಾಗಿ ಸಾಗಾಟ ಮಾಡುವಂಥ ಒಂದಿಷ್ಟು ವಸ್ತುಗಳು ಇರ್ಬೋದು, ಅಥವಾ ಅನಾಹುತವನ್ನು ತರುವಂತಹ ಒಂದಿಷ್ಟು ವಸ್ತುಗಳಿರ್ಬೋದು, ಇವೆಲ್ಲವನ್ನ ಕೂಡ ನಿಯಮ ಬಾಹಿರವಾಗಿ ಈಗ ಸಾಗಾಟವನ್ನ ಕೂಡ ಮಾಡುವಂತಹ ಒಂದಿಷ್ಟು ಪ್ರಕರಣಗಳು ಕೂಡ ಬೆಳಕೆ ಬಂದಿರುವಂಥದ್ದು. ಎಲ್ಲ ಒಂದು ಕಡೆಯಲ್ಲಿ ಸರ್ಕಾರದಲ್ಲಿ KSRTC ಮತ್ತೆ BMTC ಮತ್ತೆ 4 ನಿಗಮಗಳಲ್ಲಿ ಬಸ್ಗಳ ನಿರ್ವಹಣೆ ಮಾಡೋದಕ್ಕೆ ದುಡ್ಡಿಲ್ಲ. ಖಾಸಗಿ ಬಸ್ಗಳ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅನ್ನೋದನ್ನ ನಾವು ರಿಯಾಲಿಟಿ ಚೆಕ್ ಮೂಲಕ ಈಗಾಗಲೇ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಇವತ್ತು ಈ ಸರ್ಕಾರಿ ಬಸ್ಗಳ ಸರದಿ, ಖಾಸಗಿ ಬಸ್ಗಳು ಸರಿ ಇಲ್ಲ ಹೌದು ಅನ್ನೋದಾದ್ರೆ, ಸರ್ಕಾರಿ ಬಸ್ಗಳು ಎಷ್ಟು ಮಟ್ಟಿಗೆ ಸೇಫ್ ಆಗಿದೆ ಅನ್ನೋ ಪ್ರಶ್ನೆ, ಅದು ರಾಜ್ಯದಲ್ಲಿ ಸಂಚಾರ ಮಾಡುವಂಥ ಬಸ್ಗಳಾಗಿರ್ಬೋದು, ರಾಜ್ಯದಿಂದ ಹೊರ ರಾಜ್ಯಕ್ಕೆ ಹೋಗುವಂಥದ್ದಾಗಿರ್ಬೋದು, ಅಥವಾ ಬೆಂಗಳೂರಿನಿಂದ ಬೇರೆ ಜಿಲ್ಲೆಗಳಿಗೆ ಹೋಗುವಂಥ ಬಸ್ಗಳೇ ಆಗಿರ್ಬೋದು, ಎಲ್ಲವೂ ಕೂಡ ಅಧ್ವಾನ. ಜಿಲ್ಲಾ ಕೇಂದ್ರಗಳಿಗೆ ತೆರಳುವಂಥ ಬಸ್ಗಳಲ್ಲಿ ರಿಯಾಲಿಟಿ ಚೆಕ್ ನಡೆಸಿದ್ವಿ. ಆ ಸಂದರ್ಭದಲ್ಲಿ ಈ ಬಸ್ಗಳ ಅಸಲಿ ಸ್ಥಿತಿ ಎಲ್ಲವೂ ಕೂಡ ಅನಾವರಣ ಆಗಿದೆ. ಇಂಡಿಕೇಟರ್, ಸ್ಟೇರಿಂಗ್ ಪಕ್ಕದ ವೈರ್ಗಳು, ಇದೆಲ್ಲವೂ ಕೂಡ ಅಧೋಗತಿಗೆ ಬಂದಿದೆ. ಹಗ್ಗದಲ್ಲಿ ಕಟ್ಟಿ ಬಸ್ ಚಾಲನೆ ಮಾಡ್ತಿದ್ದಾನೆ ಚಾಲಕ. ಬಸ್ಗಳ ದುರಸ್ತಿಗೂ ಕೂಡ ಸರ್ಕಾರದ ಬಳಿ ದುಡ್ಡಿಲ್ವಾ ಅನ್ನೋ ಪ್ರಶ್ನೆ. ಯಾಕಂದ್ರೆ ಬಸ್ಗಳ ಪರಿಸ್ಥಿತಿ ಆ ರೀತಿಯಾಗಿದೆ, ಬಹಳ ಕಷ್ಟಪಟ್ಕೊಂಡು ಓಡಿಸ್ತಾ ಇದ್ದಾರೆ. ಜನರ ಜೀವದ ಜೊತೆ ಆಟ ಆಡುವಂಥ ರೀತಿಯಲ್ಲಿ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ಅಲ್ಲ ಅನ್ನೋದಾದ್ರೆ ಸರ್ಕಾರ ಅದನ್ನು ಪ್ರೂವ್ ಮಾಡ್ಕೊಳ್ಬೇಕು, ಅದನ್ನು ಸರಿಪಡಿಸಬೇಕು. ಇಂಥ ಬಸ್ಗಳಲ್ಲಿ ಚಾಲನೆ ಮಾಡುವಂಥದ್ದು ಕೂಡ ಅಪಾಯಕರ. ಹಾಗೆ ಇಂಥ ಬಸ್ಸಲ್ಲಿ ಪ್ರಯಾಣಿಕರು ಹೋಗುವಂಥದ್ದು ಕೂಡ ಅಷ್ಟೇ ಅಪಾಯಕಾರಿ. ಇಂಥ ಬಸ್ನಲ್ಲಿ ನಾವು ಹೋಗ್ಬೇಕಲ್ಲ, ನಮ್ಮ ದುಸ್ಥಿತಿ ನೋಡಿ, ಯಾವ ರೀತಿ ಹಗ್ಗ ಕಟ್ಟಿ ವೈರ್ಗಳನ್ನು ಕಟ್ಟಿ, ವೈರ್ಗಳಿಗೆ ಯಾವುದೇ ಸೇಫ್ಟಿ ಇಲ್ಲದೆ ಯಾವ ರೀತಿ ಚಲಾವಣೆ ಮಾಡ್ತಿದ್ದಾರೆ ಬಸ್ಸನ್ನು ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ಬಸ್ಸನ್ನು ಒಂದು ದುರಸ್ತಿ ಮಾಡಿಸಬೇಕು, ಸರಿ ಮಾಡಿಸಬೇಕು, ಸುಸ್ಥಿತಿಗೆ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಸರ್ಕಾರ ಯಾವುದೇ ರೀತಿಯಲ್ಲಿ ಕ್ರಮ ವಹಿಸ್ತಾ ಇಲ್ವಾ ಅನ್ನೋ ಪ್ರಶ್ನೆ. ಸರ್ಕಾರಿ ಬಸ್ಗಳು ಅನೇಕ ಸಂದರ್ಭದಲ್ಲಿ ಬ್ರೇಕ್ ಫೇಲ್ಯೂರ್ಗಳಾಗುತ್ತೆ, ಅನೇಕ ಸಂದರ್ಭಗಳಲ್ಲಿ ಕೆಟ್ಟು ನಿಲ್ಲುತ್ತೆ. ಅದಕ್ಕೆ ಕಾರಣನೇ ಗೊತ್ತಿರಲ್ಲ. ಬೆಳಗ್ಗೆ ಡಿಪೋದಿಂದ ಸರಿಯಾಗಿ ಹೊರಡುತ್ತೆ, ಆ ನಂತರದಲ್ಲಿ ಕೆಟ್ಟು ನಿಲ್ಲುತ್ತೆ. ಕಾರಣ ಏನು? ಇದೇ ಕಾರಣ. ಈಗ ಗಮನಿಸ್ತಾ ಇದೀವಲ್ಲ ವಿಜುವಲ್ಸ್ ಅಲ್ಲಿ, ಇಂಥದ್ದೇ ದುಸ್ಥಿತಿ ರಾಜ್ಯದ ಬಸ್ಗಳ ಪರಿಸ್ಥಿತಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚರಣ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಚರಣ್, ಖಾಸಗಿ ಬಸ್ಗಳ ಪರಿಸ್ಥಿತಿ ಈ ರೀತಿ ಅಂತ ಅನ್ಕೊಂಡ್ರೆ, ಈ ಸರ್ಕಾರಿ ಬಸ್ಗಳ ಪರಿಸ್ಥಿತಿ ಕೂಡ ಅದಕ್ಕಿಂತ ಏನು ಬಹಳ ಭಿನ್ನವಾಗಿಲ್ಲ, ಅದರದ್ದು ಕೂಡ ಅದೇ ಪರಿಸ್ಥಿತಿ. ಇದ್ರ ಬಗ್ಗೆ ಸಾರಿಗೆ ಇಲಾಖೆ ಬಹಳ ಕಟ್ಟುನಿಟ್ಟಿನ ಕ್ರಮಗಳನ್ನು ಅನುಸರಿಸಬೇಕು. ಮತ್ತೊಂದು ಅವಘಡ ಅಥವಾ ದುರಂತ ಸಂಭವಿಸೋ ಮೊದಲೇ ಎಚ್ಚೆತ್ಕೊಳ್ಬೇಕಾಗಿದೆ. ಡೀಟೇಲ್ಸ್ ಅನ್ನು ಕೊಡೋದಾದ್ರೆ ಚರಣ್. ಎಸ್ ಅಶ್ವಿನಿ, ಎಲ್ಲೋ ಒಂದು ಕಡೆಯಲ್ಲಿ ಹೊಲವನ್ನು ಬೇಲಿಯೇ ಎದ್ದು ಮೇದ ರೀತಿ ಕಾಣಿಸ್ತಾ ಇದೆ. ಖಾಸಗಿ ಬಸ್ಸುಗಳಿಗೆ ಒಂದು ನಿಯಮ, ತಮ್ಮ ಸಾರಿಗೆ ಇಲಾಖೆಯ ಬಸ್ಸುಗಳಿಗೆ ಒಂದು ನಿಯಮ ಅನ್ನುವಂಥ ರೀತಿಯಲ್ಲಿ ಸಾರಿಗೆ ಇಲಾಖೆ ಎಲ್ಲೋ ಒಂದು ಕಡೆಯಲ್ಲಿ ದ್ವಂದ್ವ ನೀತಿಯನ್ನು ಅನುಸರಿಸ್ತಾ ಇದೆಯಾ ಅನ್ನುವಂಥ ಪ್ರಶ್ನೆಗಳಿಗೆ ಇದೀಗ ರಿಪಬ್ಲಿಕ್ ಕನ್ನಡದ ರಿಯಾಲಿಟಿ ಚೆಕ್ನಲ್ಲಿ ಬಯಲ್ ಆಗಿರುವಂಥದ್ದು. ಪ್ರಮುಖವಾಗಿ ಖಾಸಗಿ ಬಸ್ಸುಗಳು ಅಂಧಾದರ್ಭರವನ್ನು ನಡೆಸುತ್ತೆ, ಒಂದಿಷ್ಟು ಸಾರಿಗೆ ಇಲಾಖೆಯ ನಿಯಮಗಳನ್ನು ಗಾಳಿಗೆ ತೂರುತ್ತೆ. ಫಸ್ಟ್ ಏಡ್ ಬಾಕ್ಸ್ಗಳಾಗಿರ್ಬೋದು, ಎಮರ್ಜೆನ್ಸಿ ಡೋರ್ಗಳಾಗಿರ್ಬೋದು, ಅದರ ಜೊತೆಗೆ ಅಗತ್ಯಕ್ಕೆ
ಬೇಕಾದಂತಹ ಒಂದಿಷ್ಟು ಹ್ಯಾಮರ್ ರೀತಿಯಾದಂತಹ ಸಾಧನಗಳನ್ನು ಮರೆಮಾಚುತ್ತೆ. ಅದೇ ರೀತಿಯಾಗಿ ಇದೀಗ KSRTC, BMTC ಮತ್ತು KKRTC ಅದರ ಜೊತೆಗೆ ಹೊರ ರಾಜ್ಯದ ಸರ್ಕಾರಿ ಬಸ್ಸುಗಳು ಕೂಡ ಒಂದಿಷ್ಟು ಸಾರಿಗೆ ಇಲಾಖೆಯ ನಿಯಮಗಳನ್ನು ಗಾಳಿಗೆ ತೂರಿರುವಂಥದ್ದು. ಅವುಗಳ ಪರಿಸ್ಥಿತಿ ಬಸ್ಗಳಿಗಿಂತ ಡಕೋಟವಾಗಿ ಬದಲಾಗಿರುವಂಥದ್ದು. ಪ್ರಮುಖವಾಗಿ ನೋಡ್ತಾ ಹೋಗೋದಾದರೆ ಒಂದಿಷ್ಟು BMTC ಬಸ್